ನಮಸ್ಕಾರ ಸ್ನೇಹಿತರೆ, ಎಸೆನ್ಷಿಯಲ್ ಇನ್ ಒನ್ ಚಾನಲ್ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಪೂರ್ತಿ ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಪ್ರತಿಯೊಂದು ಗುರಿಯು ಪ್ರಾರಂಭ ಮಾಡುವಾಗ ಇರುವ ಕಷ್ಟ ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತದೆ. ಒಂದು ವೇಳೆ ಕಡಿಮೆಯಾಗದಿದ್ದರೂ ಅಭ್ಯಾಸವಾದರೂ ಆಗುತ್ತದೆ. ಗುರಿಯನ್ನು ತಲುಪಿದಾಗ ಎಲ್ಲ ಕಷ್ಟಗಳು ಮಾಯವಾಗುತ್ತವೆ. ಮಾಡುವ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು ಅಷ್ಟೇ. ಕಷ್ಟ ಕಾಲದಲ್ಲಿ ನಮ್ಮ ಸಹಾಯಕ್ಕೆ ಬಂದವರನ್ನು ಸದಾಕಾಲ ನಮ್ಮ ಹೃದಯದಲ್ಲಿ ಇಟ್ಟು ಪೂಜಿಸಬೇಕು. ಅದರ ಬೆಚ್ಚನೆಯ ನೆನಪು ಸದಾಕಾಲ ನಮ್ಮ ಪಂಚೇಂದ್ರಿಯಗಳನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಯಲು ಸಹಕರಿಸುತ್ತದೆ. ಸಹಾಯ ಮಾಡಿದವರನ್ನು ಪ್ರಾತಃ ಕಾಲದಲ್ಲಿ ಸ್ಮರಿಸಿಕೊಳ್ಳಬೇಕು. ಮನುಷ್ಯನ ಬದಲಾವಣೆಗೆ ಕಾರಣ ಅವನ ನಿರೀಕ್ಷೆಗಳೇ. ನಿರೀಕ್ಷೆಗಳು ಫಲಿಸಿದರೆ ಎದೆಯುಬ್ಬಿಸಿ ಬೀಗುತ್ತಾನೆ, ಫಲಿಸದಿದ್ದರೆ ನಿರಾಶನಾಗಿ ಕುಸಿಯುತ್ತಾನೆ. ನಿರೀಕ್ಷೆಗಳು ಎಷ್ಟು ಬೇಕೋ ಅಷ್ಟಿದ್ದರೆ ಮಾತ್ರ ಸಂಭಾಳಿಸಲು ಸಾಧ್ಯ. ಬೇಕಾದ್ದನ್ನು ಪಡೆದುಕೊಳ್ಳುವಾಗ ಇರುವ ಧಾವಂತ, ಕಾಳಜಿ ಮತ್ತು ಪ್ರೀತಿ ಎಲ್ಲವೂ ಪಡೆದಾದ ಬಳಿಕ ಮಾಯವಾಗಿ ಬಿಡುತ್ತವೆ. ಬೇಕಾದಾಗ ನಮ್ಮನ್ನು ಬಳಸಿಕೊಳ್ಳುವವರ ಬಗ್ಗೆ ಸದಾಕಾಲ ಎಚ್ಚರವಾಗಿರಬೇಕು. ಮನಸ್ಸಿನ ಮೇಲೆ ಉಂಟಾಗಿರುವ ಗಾಯವನ್ನು ಮತ್ತೆ ಮತ್ತೆ ಕೆದಕುವುದರಿಂದ ನೋವು ಜಾಸ್ತಿಯಾಗುತ್ತದೆಯೇ ವಿನಃ ಬೇರೇನೂ ಆಗುವುದಿಲ್ಲ. ಮರೆತು ಬಿಡಬೇಕು, ಮತ್ತೆ ಮತ್ತೆ ನೆನಪಿಸಿಕೊಳ್ಳಬಾರದು. ಸಾಧ್ಯವಾಗದಿದ್ದರೆ ನೋವುಂಟು ಮಾಡಿದವರನ್ನು ಕ್ಷಮಿಸಿ ಮುನ್ನಡೆಯಬೇಕು. ಕ್ಷಮೆಗೆ ಅದ್ಭುತವಾದ ಶಕ್ತಿ ಇದೆ. ಆಸೆಪಟ್ಟ ಆಸೆಗಳೆಲ್ಲ ಫಲಿಸಿದರೆ ಮನುಷ್ಯನನ್ನು ಹಿಡಿಯುವವರೇ ಇಲ್ಲ. ಅದಕ್ಕಾಗಿ ಜೀವನವನ್ನು ಆಸೆ, ನಿರಾಸೆ, ದ್ವೇಷ, ಪ್ರೀತಿ, ಸೋಲು, ಗೆಲುವುಗಳೆಂಬ ವ್ಯಂಜನಗಳನ್ನು ಬೆರೆಸಿ ವರ್ಣರಂಜಿತವಾಗಿ ಆಸಕ್ತಿದಾಯಕವಾಗಿ ಇರಿಸಲಾಗಿದೆ. ಮಿತಿಮೀರಿದ ಆಸೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ದ್ವೇಷ, ಭಕ್ತಿ, ಗೌರವ ಇವೆಲ್ಲವೂ ಸಹ ಕೊನೆಯಲ್ಲಿ ನೋವನ್ನೇ ತರುವಂತಹವು. ಮಿತವಾದ ಮಾತು ಹಿತವನ್ನು ತರುವಂತೆ ಮಿತವಾದ ವಿಷಯಗಳೆಲ್ಲವೂ ಜೀವನವನ್ನು ಸಹ್ಯವಾಗಿಸಿ ಪೋಷಿಸುತ್ತವೆ. ಜನರ ಭಾವನೆಗಳನ್ನು ಗ್ರಹಿಸುವುದು ಬಲು ಕಷ್ಟ. ಯಾರನ್ನೂ ಒಂದೇ ಬಾರಿಗೆ ಹೀಗೆ ಎಂದು ತೀರ್ಮಾನಿಸಬಾರದು. ಹೆಚ್ಚಿನ ಜನರು ತಮ್ಮ ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳುವ ಬಗ್ಗೆಯೇ ಪ್ರಥಮ ಆದ್ಯತೆಯನ್ನು ಕೊಡುತ್ತಿರುತ್ತಾರೆ. ಅದೃಷ್ಟವನ್ನು ನಂಬಿ ಬದುಕುವವರಿಗೆ ಸೋಲು ಮತ್ತು ನಿರಾಸೆ ಕಟ್ಟಿಟ್ಟ ಬುತ್ತಿ. ಧೈರ್ಯ ಹಾಗೂ ಸ್ವಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಬಾಳುವವರಿಗೆ ಜಯವೆನ್ನುವುದು ಶತಸಿದ್ಧ. ಅದೃಷ್ಟವನ್ನು ನಂಬಿ ಕೆಡುವುದಕ್ಕಿಂತ ಸ್ವಶಕ್ತಿಯಿಂದ ದುಡಿದು ಗೆಲ್ಲಬೇಕು. ಶುದ್ಧ ಗಾಳಿ, ಶುದ್ಧ ನೀರು ದೇಹದ ಆರೋಗ್ಯಕ್ಕೆ ಅಗತ್ಯವಾಗಿರುವಂತೆ ನಿರ್ಮಲ ಹೃದಯ ಮತ್ತು ಶುದ್ಧವಾದ ಮನಸ್ಸು ಕೂಡ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತಿ ಮುಖ್ಯವಾದಂತಹ ಅಂಶಗಳು. ಇದಾಗಿತ್ತು ಇಂದಿನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.